ಇನ್ನೊಂದು ಸುಧಾಕರ್ ಬಗ್ಗೆ ಹೇಳೋಣ ಅಂತ ನೋಡಿ. ದುರಂತ ಆಗಿದೆ, ನಮಗೂ ಕೂಡ ಭಾಳ ದುಃಖ ಇದೆ. ಅವರ ಕುಟುಂಬಕ್ಕೆ ಎಲ್ಲ ಸಹಾನುಭೂತಿ ನಮಗಿದೆ. ಆದರೆ ಇಂಥ ದುರಂತ ನಡೆದಾಗ ರಾಜಕೀಯವಾಗಿ ಲಾಭ ತಗೊಳ್ಳುವಂಥ ಪ್ರವೃತ್ತಿ ಇತ್ತೀಚೆಗೆ ನಡೆದಿದೆ. ಇಂಥ ಹಲವಾರು ಕೇಸುಗಳಲ್ಲಿ ಈ ಥರ ಜನಪ್ರತಿನಿಧಿಗಳ ಹೆಸರು ಬಂದಾಗ ಹಿಂದೆ ಕೂಡಲೇ FIR ಅಲ್ಲಿ ಬರಲಿಲ್ಲ, ಪ್ರಿಲಿಮಿನರಿ ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧ ಇಲ್ಲ ಅಂತದನ್ನು ಹೇಳಿದ್ದಾರೆ. ಈ ಇದರಲ್ಲಿ ಪ್ರಿಲಿಮಿನರಿ ತನಿಖೆನೂ ಮಾಡ್ದೇನೆ ಅವ್ರು ಹೇಳ್ತಾರೆ ನಾನು ಅವ್ರನ್ನ ಭೇಟಿನೇ ಆಗಿಲ್ಲ, ಮಾಡಿಲ್ಲ ಅಂಥೇಳಿ. ಅಂಥದ್ರಲ್ಲಿ ಅವ್ರನ್ನ A1 ಆಗಿ ಮಾಡಿರುವಂಥದ್ದು ರಾಜಕೀಯ ದುರುದ್ದೇಶದಿಂದ. ಆದರೆ ನಾವು ಕಾನೂನು ಪ್ರಕಾರ ನಡೆಸೋಕ್ಕೆ ಸಿದ್ಧರಿದ್ದೀವಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಆ ಸಂಬಂಧಪಟ್ಟಂಥ ಪೊಲೀಸರಿಗೆ ಯಾವುದೇ ಒತ್ತಡಕ್ಕೆ ಮಣಿದೆ, ಈಗ ಒತ್ತಡಕ್ಕೆ ಮಣಿದು A1 ಮಾಡಿದ್ದೀರಿ, ಅದೇ ರೀತಿ ಒತ್ತಡಕ್ಕೆ ಮಣಿಯದೆ ನೀವು ಕೂಡಲೇ ತನಿಖೆಯನ್ನು ಮಾಡಬೇಕು. ನಿಮ್ಮ ತನಿಖೆಯನ್ನು ನೀವು ಬಹಿರಂಗಪಡಿಸಬೇಕು ಮತ್ತು ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಖಂಡಿತವಾಗೂ ಮಾಡ್ತೇವೆ. ಇದು ಸುಳ್ಳು ಅಂತಂದು ನಿರೂಪಿಸೋದಕ್ಕೆ ನಮಗೆಲ್ಲ ಅಧಿಕಾರ ಇದೆ, ಹಕ್ಕಿದೆ. ಕಾನೂನು ಪ್ರಕಾರ ಕೋರ್ಟಲ್ಲಿ ಆ ಕೆಲಸವನ್ನು ಸುಧಾಕರ್ ಅವರು ಮಾಡ್ತಾರೆ. ಇದರಲ್ಲಿ ಬಂದಿತ್ತು ಕೂರ್ಗಲ್ಲಿ ಹೋಗಿದ್ರಲ್ಲಿ ಪಾದಯಾತ್ರೆ ಮಾಡಿದ್ರು, ಹೆಸರು ಕೂಡ ಡೈರೆಕ್ಟ್ ಆಗಿ ಬಂದಿಲ್ಲ. ಅಂಥದ್ರಲ್ಲಿ 4-5 ಸಲ ಹೆಸರು ಬರೆದಿದ್ದಾರೆ. ಇವಾಗ ಪಾದಯಾತ್ರೆ ಮಾಡಲಿ ಬಿಜೆಪಿ ಅದಲ್ಲ, ಈಗ ಅವ್ರ ಸರ್ಕಾರ ಇದೆ, ಅವ್ರ ಹೆಸರು ಬಂದಿಲ್ಲ. ಕೂರ್ಗಲ್ಲೂ ಶಾಸಕರ ಹೆಸರು ಬರಲಿಲ್ಲ, ಅದು ಬರೆದಿಟ್ಟಿದ್ರು. ಅದೇ ಹೇಳ್ತಿರೋದು ನಾವು. ಇದು ಅಧಿಕಾರ ದುರುಪಯೋಗ ಮೇಲ್ನೋಟಕ್ಕೆ ಭಾಸ್ಕರ.